Hi everyone, I am Ambika, student of Interface College, Davangere. In this video, we can learn about the topics like Introduction to C Programming, Structure of C Programming. Introduction to C Programming. C is a high-level programming language. C ಅನ್ನೋದು high-level programming language ಆಗಿದೆ. C program was originally developed by Dennis M. Ritchie in the year 1969 to 1973. ಸಿ ಪ್ರೋಗ್ರಾಮಿಂಗ್ ಯಾರು ಡೆವಲಪ್ ಮಾಡಿದ್ರು ಅಂದ್ರೆ ಡೆನ್ನಿಸ್ ಎಂ ರಿಚಿ ಅನ್ನೋರು ಇನ್ ದ ಇಯರ್ 1969 to 1973. ಸಿ ವಾಸ್ ಇನ್ವೆಂಟೆಡ್ ಟು ರೈಟ್ ಅನ್ ಆಪರೇಟಿಂಗ್ ಸಿಸ್ಟಮ್ ಕಾಲ್ಡ್ ಯೂನಿಕ್ಸ್. ಸಿ ಇನ್ವೆಂಟ್ ಆಗಿದ್ದು ಯಾಕೆ ಅಂದ್ರೆ ಯೂನಿಕ್ಸ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ನ ರೈಟ್ ಮಾಡ್ಲಿಕ್ಕೋಸ್ಕರ. ಬಿಫೋರ್ ಸಿ ಲ್ಯಾಂಗ್ವೇಜ್ ದೇರ್ ವಾಸ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಬಿ ಲ್ಯಾಂಗ್ವೇಜ್. ಸಿ ಲ್ಯಾಂಗ್ವೇಜ್ ಗಿಂತ ಮೊದಲು ಒಂದು ಲ್ಯಾಂಗ್ವೇಜ್ ಇತ್ತು, ಯಾವುದು ಅಂದ್ರೆ ಬಿ ಲ್ಯಾಂಗ್ವೇಜ್. The Unix operating system was totally written in C. Unix operating system totally written ಆಗಿದೆ C programming ಮುಖಾಂತರ. Structure of C programming. Structure of C programming is all about defining different components of C programming. C programming structure consists of the following components: documentation, preprocessor statement, defining section, global variable declaration, function declaration, main function definition, and subfunction definition. Documentation. Documentation consists of program-related informations like author name, date, purpose of the program. ಡಾಕ್ಯುಮೆಂಟೇಶನ್ ಅನ್ನೋ ಸೆಕ್ಷನ್ ಏನ್ ಕನ್ಸಿಡರ್ ಮಾಡಿರುತ್ತೆ ಅಂದ್ರೆ ಪ್ರೋಗ್ರಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಯಾವ ತರ ಅಂದ್ರೆ ಆಥರ್ ನೇಮು, ಡೇಟು, ಅದ್ರ ಪರ್ಪಸ್ ಏನು ಅನ್ನೋದ್ರ ಬಗ್ಗೆ ಇರುತ್ತೆ. Preprocessor statement. #include is a preprocessor statement used to include header. Preprocessor statement ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದ್ರ ಸಿಂಟ್ಯಾಕ್ಸ್ ಬಂದು #include header files. ಯೂಸರ್ ಡಿಫೈನ್ ಮಾಡಿದ್ರು ಅಂದ್ರೆ ಡಬಲ್ ಕೋಟ್ ಅಲ್ಲಿ ಆ ಹೆಡರ್ ಫೈಲ್ ನೇಮ್ ನ ಹಾಕ್ತಿವಿ. ಎಕ್ಸಾಂಪಲ್ #include string.h ಅಂಡ್ ಇದು ಯೂಸರ್ ಡಿಫೈನ್ ಮಾಡಿರೋಂಥ ಹೆಡರ್ ಫೈಲು, ಅದಕ್ಕೋಸ್ಕರ #include myfile.h ಅಂತ ಡಿನೋಟ್ ಮಾಡಿದ್ದಾರೆ. ನೆಕ್ಸ್ಟ್, ಡೆಫಿನೇಷನ್ ಸೆಕ್ಷನ್. ದಿಸ್ ಸೆಕ್ಷನ್ ಕನ್ಸಿಸ್ಟ್ ಆಫ್ ಡಿಫೈನಿಂಗ್ ಕಾನ್ಸ್ಟೆಂಟ್ಸ್ ಲೈಕ್ #define. ಈ ಸೆಕ್ಷನ್ ಅಲ್ಲಿ ಡಿಫೈನಿಂಗ್ ಕಾನ್ಸ್ಟೆಂಟ್ ಅಂತ ಇರುತ್ತೆ, ಅದು ಯಾವುದು ಅಂದ್ರೆ #define. ಅದರ ಸಿಂಟ್ಯಾಕ್ಸ್ ಬಂದು #define ನೇಮ್ಡ್ ಕಾನ್ಸ್ಟೆಂಟ್ ಮತ್ತೆ ಅದಕ್ಕೆ ವ್ಯಾಲ್ಯೂ ಹಾಕ್ತಿವಿ. ಎಕ್ಸಾಂಪಲ್ #define ಸೈಜ್ ಅನ್ನೋದು ನೇಮ್ಡ್ ಕಾನ್ಸ್ಟೆಂಟ್ ಆಗುತ್ತೆ, 10 ಅನ್ನೋದು ವ್ಯಾಲ್ಯೂ ಆಗುತ್ತೆ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ದಿಸ್ ಸೆಕ್ಷನ್ ಇನ್ಕ್ಲೂಡ್ ಡಿಕ್ಲರೇಷನ್ ಆಫ್ ಗ್ಲೋಬಲ್ ವೇರಿಯಬಲ್ ವಿಚ್ ಮೇ ಬಿ ಯೂಸ್ಡ್ ಥ್ರೂಔಟ್ ದಿ ಪ್ರೋಗ್ರಾಮ್. ಈ ಸೆಕ್ಷನ್ ಅಲ್ಲಿ ನಾವೊಂದು ಗ್ಲೋಬಲ್ ವೇರಿಯೇಬಲ್ ನ ತಗೊಂತೀವಿ, ಆ ವೇರಿಯೇಬಲ್ ನ ಥ್ರೂಔಟ್ ದಿ ಪ್ರೋಗ್ರಾಮ್ ನಾವ್ ಎಲ್ಲಿ ಬೇಕಿದ್ರೆ ಯೂಸ್ ಮಾಡ್ಬೋದು. ಇದರ ಸಿಂಟ್ಯಾಕ್ಸ್ ಬಂದು ಡೇಟಾ ಟೈಪ್, ವೇರಿಯೇಬಲ್ ನೇಮ್ ಅಂಡ್ ಫಾಲೋಡ್ ಬೈ ವ್ಯಾಲ್ಯೂ. ಎಕ್ಸಾಂಪಲ್ ಇಂಟ್ ಅನ್ನೋದು ಡೇಟಾ ಟೈಪ್, a ಅನ್ನೋದು ವೇರಿಯೇಬಲ್ ನೇಮ್ ಅಂಡ್ 10 ಅನ್ನೋದು ವ್ಯಾಲ್ಯೂ. ನೆಕ್ಸ್ಟ್ ಬಂದು ಫಂಕ್ಷನ್ ಡಿಕ್ಲರೇಷನ್. ಬಿಫೋರ್ ಯೂಸಿಂಗ್ ದಿ ಫಂಕ್ಷನ್ need to tell the compiler regarding the function details and this is called function declaration. ನಾವು ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮುಂಚೆನೆ ನಾವು ಫಂಕ್ಷನ್ಗೆ ಕಂಪೈಲರ್ಗೆ ಹೇಳ್ಬೇಕು ಯಾವ್ದ್ರ ಬಗ್ಗೆ ಅಂದ್ರೆ ಫಂಕ್ಷನ್ ಡೀಟೇಲ್ಸ್ ಬಗ್ಗೆ. ಅದನ್ನ ನಾವು ಫಂಕ್ಷನ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಇದರ ಸಿಂಟ್ಯಾಕ್ಸ್ ಬಂದು ರಿಟರ್ನ್ ಟೈಪ್, ಫಂಕ್ಷನ್ ನೇಮ್ ಅಂಡ್ ಇನ್ಪುಟ್ ಪ್ಯಾರಾಮೀಟರ್ಸ್. ಎಕ್ಸಾಂಪಲ್ ವಾಯ್ಡ್ ಅನ್ನೋದು ರಿಟರ್ನ್ ಟೈಪ್, ಪ್ರಿಂಟ್ ನೇಮ್ ಅನ್ನೋದು ಫಂಕ್ಷನ್ ನೇಮ್. ಇಲ್ಲಿ ಕ್ಯಾರೆಕ್ಟರ್ ಅನ್ನೋ ಇನ್ಪುಟ್ ನ ನಾವು ಇನ್ಪುಟ್ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇದ್ದೀವಿ. ಮೇನ್ ಫಂಕ್ಷನ್ ಡೆಫಿನೇಷನ್. ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್. ಇಟ್ ಇನ್ಕ್ಲೂಡ್ಸ್ ಕಾಲಿಂಗ್ ಆಫ್ ಸಬ್ ಫಂಕ್ಷನ್ಸ್ ಅಂಡ್ ಅದರ್ ಮೇನ್ ಫಂಕ್ಷನ್ ಸ್ಪೆಸಿಫಿಕ್ ಕೋಡ್. ಇದು ಮೇನ್ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ನಾವು ಫಂಕ್ಷನ್ ನ ಕಾಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್ ಅಂತಾನೂ ಕರಿತೀವಿ, ಮತ್ತೆ ಬೇರೆ ಬೇರೆದಂತ ಕೋಡ್ನು ಸಹಿತ ಇದ್ರೊಳಗೆ ಹಾಕ್ಬೋದು. ಸಿಂಟ್ಯಾಕ್ಸ್ ಬಂದು ಡೇಟಾ ಟೈಪ್ ಮೇನ್ ಅಂತ ನೋಡ್ಬೋದು. ಇಲ್ಲಿ ಡೇಟಾ ಟೈಪ್ ಬಂದು ನಾವು ಇಂಟೀಜರ್ ಡೇಟಾ ಟೈಪ್ ಹಾಕ್ತಿವಿ, ಇದು ಮೇನ್ ಫಂಕ್ಷನ್. ಇಲ್ಲಿ ನಾವು ಕೋಡ್ಗಳ್ನ ಹಾಕ್ಬೋದು ಮತ್ತೆ ಫಂಕ್ಷನ್ಗಳ್ನ ಸಹಿತ ಕಾಲ್ ಮಾಡ್ಬೋದು. ಸಬ್ ಫಂಕ್ಷನ್ ಡೆಫಿನೇಷನ್. ದಿಸ್ ರೀಜನ್
ಡಿಫೈನ್ಸ್ ದ ಸಬ್ ಫಂಕ್ಷನ್ ಬಾಡಿ. ಈ ರೀಸನ್ ಏನ್ ಮಾಡುತ್ತೆ ಅಂದ್ರೆ ಸಬ್ ಫಂಕ್ಷನ್ ಬಾಡಿನ ಡಿಫೈನ್ ಮಾಡುತ್ತೆ. ಈಗ ನಾವು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ದ ಪ್ರೋಗ್ರಾಮ್ ಮುಖಾಂತರ ಕಲಿಯೋಣ. ಫಸ್ಟ್ ಬಂದು ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂತ ನಾನು ಹೇಳಿದ್ದೆ. ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಲ್ಲಿ ಪ್ರೋಗ್ರಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಯಾವ ತರ ಅಂದ್ರೆ ಆಥರ್ ನೇಮ್, ಡೇಟ್ ಮತ್ತೆ ಅದ್ರ ಪರ್ಪಸ್ ಏನು ಅನ್ನೋದ್ರ ಬಗ್ಗೆ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆಥರ್ ನೇಮ್ ಬಂದು ಅಂಬಿಕಾ ಅಂತ ಟೈಪ್ ಮಾಡಿದೀನಿ, ಡೇಟ್ ಬಂದು ಡೇಟ್ ಟೈಪ್ ಮಾಡಿದೀನಿ, ಅಂಡ್ ಪರ್ಪಸ್ ಏನು ಅಂದ್ರೆ ಟು ಎಕ್ಸ್ಪ್ಲೇನ್ ದ ಸಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ನೆಕ್ಸ್ಟ್ ಬಂದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ನಾನು ಹೇಳಿದ್ದೆ ಆಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಅದನ್ನ ನಾವು ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲಿ stdio.h ಅನ್ನೋದು ಹೆಡರ್ ಫೈಲ್. ನೆಕ್ಸ್ಟ್ ಬಂದು ಡಿಫೈನಿಂಗ್ ಕಾನ್ಸ್ಟೆಂಟ್ ಆರ್ ಡಿಫೈನಿಂಗ್ ಸೆಕ್ಷನ್ ಅಂತ ಇದೆ. ಆ ಸೆಕ್ಷನ್ ಅಲ್ಲಿ ನಾವು ಒಂದು ವೇರಿಯಬಲ್ ನೇಮ್ ತಗಂತೀವಿ ಮತ್ತೆ ಅದಕ್ಕೆ ವ್ಯಾಲ್ಯೂ ಹಾಕ್ತಿವಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಬಂದು ಫಂಕ್ಷನ್ ಡಿಕ್ಲರೇಷನ್. ನಾವು ಫಂಕ್ಷನ್ ಯೂಸ್ ಮಾಡ್ಲಿಕ್ಕಿಂತ ಮುಂಚೆ ಕಂಪೈಲರಿಗೆ ಹೇಳ್ಬೇಕಿತ್ತು, ಕಂಪೈಲರ್ ನಾವು ಈ ಫಂಕ್ಷನ್ ನ ಯೂಸ್ ಮಾಡ್ತಿದೀವಿ ಅಂತ, ಅದನ್ನೇ ನಾವು ಫಂಕ್ಷನ್ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಇಲ್ಲಿ ವಾಯ್ಡ್ ಅನ್ನೋದು ರಿಟರ್ನ್ ಟೈಪ್ ಆಗಿರುತ್ತೆ. ಪ್ರಿಂಟ್ ಕಾಲೇಜ್ ನೇಮ್ ಅನ್ನೋದು ಫಂಕ್ಷನ್ ನೇಮ್ ಆಗಿರುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯಾದಂತ ಇನ್ಪುಟ್ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬಂದು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ನಾನು ಹೇಳಿದ್ದೆ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಅನ್ನೋದನ್ನ ನಾವು ಥ್ರೂಔಟ್ ದಿ ಪ್ರೋಗ್ರಾಮ್ ಎಲ್ಲಿ ಬೇಕಿದ್ರು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ. ಇಲ್ಲಿ ಇದರ ಸಿಂಟ್ಯಾಕ್ಸ್ ಏನಂತ ಇತ್ತು ಅಂದ್ರೆ ಡೇಟಾ ಟೈಪ್ ಇತ್ತು, ಆಮೇಲೆ ವೇರಿಯಬಲ್ ನೇಮ್ ಇತ್ತು, ಅದ್ರ ಫಾಲೋಡ್ ಬೈ ವ್ಯಾಲ್ಯೂ ಅಂತ ಇತ್ತು. ಇಂಟಿಜರ್ ಅನ್ನೋದು ಡೇಟಾ ಟೈಪ್, ಎ ಅನ್ನೋದು ವೇರಿಯಬಲ್ ನೇಮ್ ಅಂಡ್ 10 ಅನ್ನೋದು ವ್ಯಾಲ್ಯೂ. ನೆಕ್ಸ್ಟ್ ಬಂದು ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ನಾನು ಹೇಳಿದ್ದೆ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಪ್ರೋಗ್ರಾಮ್ ಅಂತಾನು ಕರೀತಾರೆ. ಮತ್ತೆ ಇಲ್ಲಿ ನಾವು ಬೇರೆ ಆದಂತ ಕೋಡ್ ನು ಸಹಿತ ಟೈಪ್ ಮಾಡ್ಬೋದು ಅಥವಾ ಫಂಕ್ಷನ್ ಸಹಿತ ಕಾಲ್ ಮಾಡ್ಬೋದು ಅಂತ ಹೇಳಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವೆರಡು ಕೋಡ್ ಅಂತ ಕನ್ಸಿಡರ್ ಮಾಡ್ಬೋದು. ಗ್ಲೋಬಲ್ ವೇರಿಯಬಲ್ ನ ಥ್ರೂಔಟ್ ದಿ ಪ್ರೋಗ್ರಾಮ್ ಎಲ್ಲಿ ಬೇಕಿದ್ರು ಯೂಸ್ ಮಾಡ್ಬೋದು ಅಂತ ಹೇಳಿದ್ದೆ. ನಾನು ಇಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ಯೂಸ್ ಮಾಡಿ ಇಲ್ಲಿ ಎ ಅಂತ ಟೈಪ್ ಮಾಡಿದೆ, ನಂಗೆ ಗ್ಲೋಬಲ್ ವೇರಿಯಬಲ್ 10 ಅಂತ ವ್ಯಾಲ್ಯೂ ಬರುತ್ತೆ. ಅದೇ ತರ ನೇಮ್ಡ್ ಕಾನ್ಸ್ಟೆಂಟ್ ಸಹಿತ ಅದನ್ನ ಸಹಿತ ನಾವ್ ಎಲ್ಲಿ ಬೇಕಿದ್ರು ಯೂಸ್ ಮಾಡ್ಬೋದು ಪ್ರೋಗ್ರಾಮ್ ಅಲ್ಲಿ. ಇದನ್ನ ನಾವು ಇಲ್ಲಿ ಸೈಜ್ ಅಂತ ಟೈಪ್ ಮಾಡಿದ್ರೆ ನಾವಿಲ್ಲಿ ಸೈಜ್ 5 ಅಂತ ಡಿಕ್ಲೇರ್ ಮಾಡಿದ್ವಲ್ಲ, ಇಲ್ಲಿ 5 ಅನ್ನೋ ವ್ಯಾಲ್ಯೂ ಬರುತ್ತೆ. ಮತ್ತೆ ಇಲ್ಲಿ ನಾನು ಮೇನ್ ಫಂಕ್ಷನ್ ಅಲ್ಲಿ ಫಂಕ್ಷನ್ ಸಹಿತ ಕಾಲ್ ಮಾಡ್ಬೋದು ಅಂತ ಹೇಳಿದ್ದೆ. ಇಲ್ಲಿ ನಾವು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ ಯಾವ್ದು ಅಂದ್ರೆ ಪ್ರಿಂಟ್ ಕಾಲೇಜ್ ನೇಮ್ ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಸಬ್ ಫಂಕ್ಷನ್ ಬಾಡಿ. ಇಲ್ಲಿ ನಾವು ಇಲ್ಲಿ ಕಾಲ್ ಮಾಡಿರೋಂತ ಫಂಕ್ಷನ್ ಇಲ್ಲಿ ಬಂದು ಆಕ್ಟ್ ಮಾಡ್ಬೇಕು ಅಂದ್ರೆ ನಾವು ಸಬ್ ಫಂಕ್ಷನ್ ಬಾಡಿನ ಯೂಸ್ ಮಾಡ್ತೀವಿ. ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ರಷ್ಟೇ ಇದು ಬಂದು ಇಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ಆಕ್ಟ್ ಮಾಡುತ್ತೆ. ಹಿಂಗ್ ನೋಡ್ತಾ ಇರ್ಬೋದು, ಇದನ್ನ ರನ್ ಮಾಡಿ ನೋಡೋಣ. ಗ್ಲೋಬಲ್ ವೇರಿಯಬಲ್ ಅನ್ನೋದು ವ್ಯಾಲ್ಯೂ ಬಂದು 10 ಅಂತ ಇದೆ. ನೇಮ್ಡ್ ಕಾನ್ಸ್ಟೆಂಟ್ ಸೈಜ್ ಏನಂತ ಇದೆ ಅಂದ್ರೆ 5 ಅಂತ ಇದೆ. ನೋಡಿ ಇಲ್ಲಿ ಇಂಟರ್ಫರೆನ್ಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಇದು ಬಂದು ಕಾಲೇಜ್ ನೇಮ್. ಇದು ಸಬ್ ಫಂಕ್ಷನ್ ನಲ್ಲಿ ಬರ್ತಿದೀವಿ ತಾನೆ, ಇದು ಬಂದು ಮೇನ್ ಫಂಕ್ಷನ್ ಅಲ್ಲಿ ಆಕ್ಟ್ ಮಾಡುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮೈ ಚಾನೆಲ್.